ನಮಸ್ಕಾರ ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ನಾವು 3ನೇ ಪಾಠ ಪ್ರೇರಣೆ ಮತ್ತು ಒತ್ತಡದ ಬಗ್ಗೆ ಅಭ್ಯಾಸ ಮಾಡುವರಿದ್ದೇವೆ. ಸ್ವಲ್ಪ ನೆನಪಿಸಿಕೊಳ್ಳಿರಿ. ಪ್ರೇರಣೆ ಎಂದರೆ ಏನು, ಪ್ರೇರಣೆ ಎಂದರೇನು ಮತ್ತು ಅದರ ಪ್ರಕಾರಗಳನ್ನು ನಾವು 6ನೇ ಇಯತ್ತೆಯಲ್ಲಿ ನೋಡಿದ್ದೇವೆ. ಯಾವುದೇ ಒಂದು ವಸ್ತುವಿನ ಆಕಾರವನ್ನು ಬದಲಾಯಿಸುವ ಸಲುವಾಗಿ ಪ್ರೇರಣೆಯ ಅವಶ್ಯಕತೆ ಇರುತ್ತದೆ. ಯಾವುದೇ ಒಂದು ವಸ್ತುವನ್ನು ಚಲಿಸುವ ಸಲುವಾಗಿ ಪ್ರೇರಣೆಯ ಅವಶ್ಯಕತೆ ಇರುತ್ತದೆ. ಯಾವುದೇ ಒಂದು ಚಲನೆಯಲ್ಲಿರುವ ವಸ್ತುವನ್ನು ನಿಲ್ಲಿಸುವ ಸಲುವಾಗಿ ಪ್ರೇರಣೆಯ ಅವಶ್ಯಕತೆ ಇರುತ್ತದೆ. ಪ್ರತಿಯೊಂದು ಕಾರ್ಯವನ್ನು ಮಾಡುವ ಸಲುವಾಗಿ ನಮಗೆ ಪ್ರೇರಣೆಯ ಅವಶ್ಯಕತೆ ಇರುತ್ತದೆ. ಮತ್ತು ಪ್ರೇರಣೆಯ ಅನೇಕ ಪ್ರಕಾರಗಳು, ಉದಾಹರಣವಾಗಿ ಸ್ನಾಯು ಪ್ರೇರಣೆ, ಯಾಂತ್ರಿಕ ಪ್ರೇರಣೆ, ಘರ್ಷಣೆ ಪ್ರೇರಣೆ, ಸ್ಥಿರ ವಿದ್ಯುತ್ ಚುಂಬಕ ಪ್ರೇರಣೆ, ಇಂತಹ ಅನೇಕ ಪ್ರಕಾರಗಳನ್ನು ನಾವು 6ನೇ ಇಯತ್ತೆಯಲ್ಲಿ ನೋಡಿದ್ದೇವೆ. ಸ್ಥಿರ ವಸ್ತುವಿನ ಮೇಲೆ ಪ್ರೇರಣೆಯು ಕಾರ್ಯನಿರತ ಇದ್ದರೆ ಅದು ಸ್ಥಿರವಾಗಿ ಇರುವುದು. ಎಂದರೆ ಯಾವಾಗ ಒಂದು ವಸ್ತುವು ಒಂದೇ ಬದಿಯಲ್ಲಿ ಇಡಲಾಗಿರುತ್ತದೆಯೋ ಯಾವುದರವರೆಗೆ ಆ ವಸ್ತುವಿನ ಮೇಲೆ ಪ್ರೇರಣೆಯನ್ನು ಬಳಕೆ ಮಾಡಲಾಗಿರುವುದೋ ಅಲ್ಲಿಯವರೆಗೆ ಆ ವಸ್ತುವು ಸ್ಥಿರವೇ ಇರುತ್ತದೆ. ಅಂದರೆ ಅದು ಸ್ವತಃವಾಗಿ ಚಲಾಯಿಸುವುದಿಲ್ಲ, ಸ್ವತಃವಾಗಿ ಚಲನೆಯಲ್ಲಿ ಬರುವುದಿಲ್ಲ. ಮತ್ತು ಯಾವಾಗ ಒಂದು ವಸ್ತು ಚಲನೆಯಲ್ಲಿ ಇರುತ್ತದೆ ಆಗ ಯಾವವರೆಗೆ ಅದರ ಮೇಲೆ ಒಂದು ಪ್ರೇರಣೆಯು ಬಳಕೆ ಆಗುವುದಿಲ್ಲವೋ ಅಲ್ಲಿಯವರೆಗೆ ಆ ವಸ್ತುವು ಚಲನೆಯಲ್ಲಿಯೇ ಇರುತ್ತದೆ. ಅಂದರೆ ಒಂದು ಬಾಲನ್ನು ನಾವು ಉದಾಹರಣೆಗೆ ಒಂದು ಎಸೆದರೆ ಅಲ್ಲಿಯವರೆಗೆ ಅದರ ಮೇಲೆ ಒಂದು ಪ್ರೇರಣೆಯು ಬಳಕೆ ಆಗುವುದಿರುವೋ ಅಲ್ಲಿಯವರೆಗೆ ಆ ಬಾಲು ಹಾಗೆ ಮುಂದೆ ಹೋಗುತ್ತಿರುವುದು. ಯಾವಾಗ ನಾವು ಬಾಲನ್ನು ಎಸೆಯುತ್ತೇವೆ ಆಗ ಅದರ ಮೇಲೆ ವಾಯುವಿನ ಒತ್ತಡವು ಬಳಕೆಯಾಗುವುದು. ಅದರಿಂದ ಬಾಲು ಸ್ವಲ್ಪ ಅಂತರದ ನಂತರ ನಿಲ್ಲುವುದು. ಉದಾಹರಣೆಗೆ ಇಲ್ಲಿ ಕೆಲವು ಚಿತ್ರಗಳನ್ನು ನೋಡಲಾಗಿದೆ. ನೋಡ್ರಿ, ಇಲ್ಲಿ ಒಂದು ವಸ್ತು ಎಂದರೆ ಒಂದು ಕಾರ್. ಇದು ಸ್ಥಿರವಾಗಿದೆ ಮತ್ತು ಅದನ್ನು ನಮಗೆ ಮುಂದೆ ಚಲಾಯಿಸುವುದೇ ಅದರ ಸಲುವಾಗಿ ಈ ವ್ಯಕ್ತಿಯು ಅದರ ಮೇಲೆ ಪ್ರೇರಣೆಯನ್ನು ಬಳಕೆ ಮಾಡುತ್ತಿದ್ದಾನೆ. ಅಂದರೆ ಒಂದು ಸ್ಥಿರ ವಸ್ತುವಿನ ಮೇಲೆ ಪ್ರೇರಣೆಯನ್ನು ಬಳಕೆ ಮಾಡಿದಾಗ ಅದು ಮುಂದೆ ಹೋಗುತ್ತಿರುವುದು. ಇದು ಯಾವಾಗ ಒಂದು ವಸ್ತು ಸ್ಥಿರವಿದ್ದಾಗ ಸ್ಥಿರವೇ ಇರುವುದು, ಇಲ್ಲವೇ ಚಲಿಸಿದಾಗ ಚಲಿಸಿರುವುದು. ಇದು ನ್ಯೂಟನ್ನ ಮೊದಲನೇ ಚಲನೆಯ ನಿಯಮವಾಗಿದೆ. ನ್ಯೂಟನ್ನ ಒಟ್ಟು 3 ಚಲನೆಯ ನಿಯಮಗಳು ಆಗಿವೆ. ಅದರಲ್ಲಿ ಮೊದಲನೇ ನಿಯಮ ಇದು ಇದೆ. ಮತ್ತು ಇಲ್ಲಿ ಎರಡನೇ ಒಬ್ಬ ವ್ಯಕ್ತಿ ಇದನ್ನು ನೋಡಿ, ಇಲ್ಲಿ ಒಂದು ನಾಯಿ ಸ್ಥಿರವಾಗಿ ಕುಳಿತಿದೆ. ಅದನ್ನು ಕೂಡ ನಮಗೆ ಚಲಾಯಿಸುವ ಸಲುವಾಗಿ ಅದರ ಮೇಲೆ ನಾವು ಪ್ರೇರಣೆಯನ್ನು ಹಾಕಿದ್ದೇವೆ. ನಂತರ ಇಲ್ಲಿ ಒಂದು ವಸ್ತು ಇದೆ, ಇಲ್ಲಿ ಒಂದು ಬಾಲ್ ಇದೆ, ಅದರ ಮೇಲೆ ಕೂಡ ಪ್ರೇರಣೆಯನ್ನು ಬಳಕೆ ಮಾಡಲಾಗಿದೆ. ಹೀಗೆ ಸಂಪರ್ಕ ಮತ್ತು ಅಸಂಪರ್ಕ ಪ್ರೇರಣೆಗಳ ಬಗ್ಗೆ ಅಭ್ಯಾಸ ಮಾಡುವ ನಾವು ಇಲ್ಲಿ 3.1 ಆಕೃತಿಯನ್ನು ನೋಡುವುದಾಗ ನಮಗೆ ತಿಳಿದು ಬರೆಂದರೆ, ಒಬ್ಬ ಮನುಷ್ಯ ಈ ಕಾರದ ಮೇಲೆ ಪ್ರೇರಣೆಯನ್ನು ಬಳಸಿ ಆ ವಸ್ತುವನ್ನು, ಆ ಮೋಟಾರನ್ನು, ಆ ಕಾರನ್ನು ಮುಂದಿನ ದಿಶೆಯಲ್ಲಿ ನೂಕಿಸಿದ್ದಾನೆ. ಅಂದರೆ ಮುಂದಿನ ದಿಶೆಯಲ್ಲಿ ಅದನ್ನು ಒತ್ತುತ್ತಿದ್ದಾನೆ. ಮತ್ತು 2ನೇ ಚಿತ್ರದಲ್ಲಿ ಒಬ್ಬ ಹುಡುಗನು ಆ ನಾಯಿಯ ಮೇಲೆ ಪ್ರೇರಣೆಯನ್ನು ಹಾಕಿ ಆ ನಾಯಿಯನ್ನು ಮುಂದಿನ ದಿಶೆಯಲ್ಲಿ ಕರೆಯುತ್ತಿದ್ದಾನೆ. 3ನೇ ಚಿತ್ರದಲ್ಲಿ ನಮಗೆ ತಿಳಿದವರೇನೆಂದರೆ, ಒಬ್ಬ ಹುಡುಗನು ಒಂದು ಫುಟ್ಬಾಲದ ಮೇಲೆ ಕಾಲಿನಿಂದ ಜೋರಾಗಿ ಅಟ್ಟಿಸುತ್ತಿದ್ದಾನೆ ಮತ್ತು ಅದರಿಂದ ಆ ಬಾಲು ಮುಂದೆ ಹೋಗಿದೆ. ಈ ಮೇಲಿನ 3 ಕೃತಿಗಳಲ್ಲಿ ನಮಗೆ ತಿಳಿದು ಬರುವುದೆಂದರೆ, ಇಲ್ಲಿ ವಸ್ತುಗಳ ಚಲನೆ ಇಲ್ಲವೇ ಸ್ಥಿರತೆ ಅದರ ಮೇಲೆ ಸಂಪರ್ಕ ಕ್ರಿಯೆಗಳಿಂದ ಆಗಿದೆ. ಉದಾಹರಣೆ, ಮೊದಲನೇ ಚಿತ್ರದಲ್ಲಿ ಒಬ್ಬ ವ್ಯಕ್ತಿಯು ಮೋಟಾರದ ಮೇಲೆ ಪ್ರೇರಣೆಯನ್ನು ಬಳಸುತ್ತಿದ್ದಾನೆ. ಅವನು ಬಳಸುತ್ತಿರುವ ಪ್ರೇರಣೆ ಎಂದರೆ ಅವನ ಕೈಗಳ ಸ್ನಾಯು ಪ್ರೇರಣೆ ಮತ್ತು ಕಾರ್ ಅದರಲ್ಲಿ ಡೈರೆಕ್ಟ್ ಸಂಪರ್ಕ ಬಂದಿದೆ. ಅದರ ಸಲುವಾಗಿ ಇದು ಸಂಪರ್ಕ ಪ್ರೇರಣೆ ಆಗಿದೆ. ಸಂಪರ್ಕ ಬಂದಿದೆ ಎಂದರೆ ಸಂಪರ್ಕ ಪ್ರೇರಣೆ, ಸಂಪರ್ಕ ಇಲ್ಲ ಎಂದರೆ ಅಸಂಪರ್ಕ ಪ್ರೇರಣೆ. ಈಗ ಅಸಂಪರ್ಕ ಪ್ರೇರಣೆಗಳ ಬಗ್ಗೆ ಅಭ್ಯಾಸ ಮಾಡುವ. ಇಲ್ಲಿ ಅಸಂಪರ್ಕ ಪ್ರೇರಣೆಯ ಬಗ್ಗೆ ಇನ್ನೂ 3 ಚಿತ್ರಗಳನ್ನು ಕೊಡಲಾಗಿದೆ. ಇಲ್ಲಿ ನೋಡ್ರಿ, ಒಂದು ಚುಂಬಕವಿದೆ. ಆ ಚುಂಬಕದ ಕಡೆಗೆ ಮೊಳೆಗಳು ಇವು ಆಕರ್ಷಿತವಾಗುತ್ತಿವೆ. ಮತ್ತು ಇಲ್ಲಿ ಒಂದು ಬಾಚಣಿಕೆ ಇದೆ ಮತ್ತು ಆ ಬಾಚಣಿಕೆಯವರೆಗೆ ಕಾಗದಗಳು ಆಕರ್ಷಿತವಾಗಿರುತ್ತವೆ. ಮತ್ತು ಇಲ್ಲಿ ಒಂದು ತೆಂಗಿನ ಗಿಡದಿಂದ ಈ ತೆಂಗು ಕೆಳಗೆ ಭೂಮಿಯ ಕಡೆಗೆ ಬರುತ್ತಿದೆ. ಈ ಎಲ್ಲವುಗಳಲ್ಲಿ ಈ ಪೃಥ್ವಿಯ ಕಡೆ ಬರುತ್ತಿದೆ. ಪೃಥ್ವಿ ಮತ್ತು ಈ ತೆಂಗಿನಲ್ಲಿ ಡೈರೆಕ್ಟ್ ಸಂಪರ್ಕವಿಲ್ಲ. ಇಲ್ಲಿ ಈ ಕಾಗದ ಮತ್ತು ಈ ಬಾಚಣಿಕೆಯಲ್ಲಿ ಡೈರೆಕ್ಟ್ ಸಂಪರ್ಕವಿಲ್ಲ. ಈ ಮೊಳೆಗಳು ಮತ್ತು ಈ ಚುಂಬಕದಲ್ಲಿ ಡೈರೆಕ್ಟಾಗಿ ಸಂಪರ್ಕ ಇಲ್ಲ. ಇದರಿಂದ ಇಲ್ಲಿ ಸಂಪರ್ಕವಿಲ್ಲದಿದ್ದರೂ ಪ್ರೇರಣೆ ಬಳಕೆಯಾಗುತ್ತಿದೆ. ಅದರ ಸಲುವಾಗಿ ಇದನ್ನು ಅಸಂಪರ್ಕ ಪ್ರೇರಣೆ ಎನ್ನುತ್ತಾರೆ. ಅದೇ ಇಲ್ಲಿ ನಮಗೆ ಕೊಡಲಾಗಿದೆ ನೋಡ್ರಿ, ತೆಂಗಿನ ಗಿಡದಿಂದ ತೆಂಗು ಇದು ಕೆಳಗೆ ಬೀಳುತ್ತಿದೆ. ಅದು ಯಾವ ಪ್ರೇರಣೆಯಿಂದ ಬೀಳುತ್ತಿದೆ? ಪೃಥ್ವಿಯ ಗುರುತ್ವಾಕರ್ಷಣ ಪ್ರೇರಣೆಯಿಂದ ಅದು ಭೂಮಿಯ ಕಡೆಗೆ ಆಕರ್ಷಿತವಾಗುತ್ತಿದೆ. ಮತ್ತು ಈ ಚಿತ್ರದಲ್ಲಿ ಬಾಚಣಿಕೆ ಕಡೆಗೆ ಕಾಗದಗಳು ಆಕರ್ಷಿತವಾಗುತ್ತಿವೆ. ಇದು ಅದರ ಸ್ಥಿರ ವಿದ್ಯುತ್
ಸ್ಥಿರ ವಿದ್ಯುತ್ ಜಾಗೃತಿಯಿಂದ ಆಗಿದೆ. ಬಾಚಣಿಕೆಯಲ್ಲಿಯ ಸ್ಥಿರ ವಿದ್ಯುತ್ ಪ್ರೇರಣೆಯಿಂದಾಗಿ ಸ್ಥಿರ ವಿದ್ಯುತ್ ಜಾಗೃತಿಯಿಂದಾಗಿ ಅದರಲ್ಲಿ ಕಾಗದ ತುಂಡುಗಳು ಇವು ಬಾಚಣಿಕೆ ಕಡೆಗೆ ಆಕರ್ಷಿತವಾಗಿ ಬಾಚಣಿಕೆಗೆ ಅಂಟುಕೊಂಡಿವೆ. 3.1ರಲ್ಲಿ ವಸ್ತುಗಳು ಒಂದೊಂದಕ್ಕೊಂದು ನೇರವಾಗಿ ಸಂಪರ್ಕದಲ್ಲಿ ಬಂದಿವೆ. ಅದರ ಸಲುವಾಗಿ ಅವು ಸಂಪರ್ಕ ಪ್ರೇರಣೆಗಳು. ಉದಾಹರಣೆಗೆ ಇಲ್ಲಿ ನೋಡ್ರಿ, 3.1ರಲ್ಲಿ ವಸ್ತುಗಳು ಒಂದರೊಂದು ನೇರ ಸಂಪರ್ಕದಿಂದ ಬಂದಿರುವುದರಿಂದ ಅದು ಮತ್ತೊಂದು ಮುಖಾಂತರ ಸಂಪರ್ಕದಿಂದ ಪ್ರೇರಣೆ ಪಡೆಯುತ್ತದೆ. ಅದರಲ್ಲಿ ಎರಡು ವಸ್ತುಗಳು ನೇರವಾಗಿ ಸಂಪರ್ಕದಲ್ಲಿ ಬಂದಿವೆ ಮತ್ತು ಸಂಪರ್ಕದಿಂದ ಪ್ರೇರಣೆ ಬಳಕೆಯಾಗುತ್ತಿದೆ. ಅದರ ಸಲುವಾಗಿ ಅವು ಸಂಪರ್ಕ ಪ್ರೇರಣೆಗಳು. ಮತ್ತು ಆಕೃತಿ 3.2ರಲ್ಲಿ ಎರಡು ವಸ್ತುಗಳು ನೇರವಾಗಿ ಸಂಪರ್ಕದಲ್ಲಿ ಬಂದಿಲ್ಲ, ಅಂದರೂ ಕೂಡ ಪ್ರೇರಣೆಯು ಪ್ರಯುಕ್ತ ಆಗುತ್ತಿದೆ. ಅದರ ಸಲುವಾಗಿ ಅದು ಸಂಪರ್ಕ ಪ್ರೇರಣೆ ಆಗುವುದು. ವಸ್ತುಗಳ ಸಂಪರ್ಕದಲ್ಲಿ ಬಂದರೆ ಸಂಪರ್ಕ ಪ್ರೇರಣೆ, ವಸ್ತುಗಳ ಸಂಪರ್ಕದಲ್ಲಿ ಬಲ್ಲದಿದ್ದರೆ ಅಸಂಪರ್ಕ ಪ್ರೇರಣೆ. ಸ್ನಾಯು ಬಲವು ಸ್ನಾಯು ಪ್ರೇರಣೆಯು ಇದು ಸಂಪರ್ಕ ಪ್ರೇರಣೆ ಉದಾಹರಣೆಯಾಗಿದೆ. ವಸ್ತುಗಳನ್ನು ನಾವು ಎತ್ತಿ ಇಡುತ್ತೇವೆ, ಅದನ್ನು ನೂಕುತ್ತೇವೆ, ಅದನ್ನು ಜಗ್ಗುತ್ತೇವೆ, ಅದನ್ನು ಯಾವುದೇ ಒಂದು ಸ್ಥಳದಲ್ಲಿ ಒಯ್ದು ಇಡುತ್ತೇವೆ, ಎಳೆಯುತ್ತೇವೆ. ಇಂಥ ಎಷ್ಟೋ ಪ್ರೇರಣೆಗಳನ್ನು, ಎಷ್ಟೇ ಉದಾಹರಣೆಗಳನ್ನು ನಾವು ದೈನಂದಿನ ಜೀವನದಲ್ಲಿ ಮಾಡುತ್ತೇವೆ. ಇವು ಸಂಪರ್ಕ ಪ್ರೇರಣೆಯ ಉದಾಹರಣೆಗಳು. ಮತ್ತು ಈಗ ಚುಂಬಕೀಯ ಪ್ರೇರಣೆ, ಗುರುತ್ವಾಕರ್ಷಣೆ ಪ್ರೇರಣೆ, ಸ್ಥಿರ ವಿದ್ಯುತ್ ಪ್ರೇರಣೆ ಇವು ಅಸಂಪರ್ಕ ಪ್ರೇರಣೆಯ ಉದಾಹರಣೆಗಳು ಆಗಿವೆ. ಈಗ ನಾವು ಪಾಠದ ಆರಂಭದಲ್ಲಿ ನ್ಯೂಟನ್ನ ಮೊದಲನೇ ಚಲನೆಯ ನಿಯಮವನ್ನು ನೋಡಿದ್ದೇವೆ. ಯಾವಾಗ ಒಂದು ವಸ್ತು ಸ್ಥಿರವಿರುವುದೋ ಅದರ ಮೇಲೆ ಪ್ರೇರಣೆ ಪ್ರಯುಕ್ತವಾಗುವುದಿಲ್ಲವೋ ಅದು ಹಾಗೆ ಸ್ಥಿರವಿರುವುದು ಮತ್ತು ಚಲನೆಯಲ್ಲಿದ್ದಾಗ ಚಲನೆಯಲ್ಲಿಯೇ ಇರುವುದು. ಇದು ಯಾವಾಗ ಅಪ್ಲೈ ಆಗುವುದು, ಯಾವಾಗ ಉಪಯೋಗವಾಗುವುದು ಎಂದರೆ ನೋಡ್ರಿ, ಅದು ಈಗ ಯಾವಾಗ ಒಂದು ಚೆಂಡನ್ನು ನಾವು ಟೇಬಲ್ ಮೇಲೆ ಇಡುತ್ತೇವೆ ಮತ್ತು ಅದನ್ನು ಸ್ವಲ್ಪ ಒತ್ತುತ್ತೇವೆ, ಅದು ಸ್ವಲ್ಪ ದೂರದ ಮೇಲೆ ಹೋಗಿ ನಿಲ್ಲುತ್ತದೆ. ಅದು ಚಲನೆಯಲ್ಲಿ ಇರುವುದಿಲ್ಲ. ನ್ಯೂಟನ್ನ ಮೊದಲನೇ ಪ್ರಕಾರವಾಗಿ ಅದು ಚಲನೆಯಲ್ಲಿ ಇರಬೇಕಾಗುತ್ತೋ, ಆದರೆ ಅದು ಚಲನೆಯಲ್ಲಿ ಇಲ್ಲ. ವಾಹನಗಳ ಇಂಜಿನನ್ನು ನಾವು ನಿಲ್ಲಿಸಿದಾಗ ಅದು ಸ್ವಲ್ಪ ದೂರ ಹೋಗಿ ನಿಲ್ಲುತ್ತದೆ, ಆದರೆ ವಸ್ತುಗಳ ಮೇಲೆ ಪ್ರೇರಣೆಯ ಅಪ್ಲೈ ಮಾಡಿದಾಗ ನಮಗೆ ಅದು ಸ್ವಲ್ಪ ದೂರದ ಹೋಗಿ ಮೇಲೆ ನಿಲ್ಲುತ್ತದೆ. ಇದು ಎಲ್ಲವಾಗುವುದು ಪ್ರೇರಣೆ. ಯಾವ ಪ್ರೇರಣೆ ಪ್ರಕಾರವಾಗಿ? ಘರ್ಷಣೆ ಪ್ರೇರಣೆ ಪ್ರಕಾರವಾಗಿ. ಒಂದು ವೇಳೆ ಈ ಘರ್ಷಣೆ ಪ್ರೇರಣೆ ಇಲ್ಲದಿದ್ದರೆ ನ್ಯೂಟನ್ನ ಚಲನೆಯ ನಿಯಮಾನುಸಾರವಾಗಿ ವಸ್ತುಗಳ ಚಲನೆಯಲ್ಲಿಯೇ ಉಳಿಯುತ್ತವೆ. ಘರ್ಷಣೆ ಪ್ರೇರಣೆಯು ಇದು ಇಲ್ಲದಿದ್ದರೆ ಮಾತ್ರ ನ್ಯೂಟನ್ನ ಮೊದಲನೇ ಚಲನೆಯ ನಿಯಮವು ಅಪ್ಲೈ ಆಗುತ್ತದೆ. ಘರ್ಷಣೆ ಪ್ರೇರಣೆಯು ಆದರೆ ಈ ಘರ್ಷಣೆ ಪ್ರೇರಣೆ ಇಲ್ಲದಿದ್ದರೆ ನಮಗೆ ದೈನಂದಿನ ಜೀವನದಲ್ಲಿ ತುಂಬ ಕಷ್ಟಗಳನ್ನು ಅನುಭವಿಸಬೇಕಾಗುತ್ತಿತ್ತು. ಘರ್ಷಣೆ ಪ್ರೇರಣೆಯಿಂದಲೇ ಮಾತ್ರ ನಾವು ಚಲಿಸಲು ಬರುವುದು, ನಾವು ನಡೆಯುತ್ತೇವೆ. ಘರ್ಷಣೆ ಪ್ರೇರಣೆ ಇಲ್ಲದಿದ್ದರೆ ನಾವು ನಡೆಯಲು ಸಾಧ್ಯವಿಲ್ಲ. ಏಕೆಂದರೆ ಘರ್ಷಣೆ ಪ್ರೇರಣೆ ಇದ್ದರೆ ಮಾತ್ರ ನಮ್ಮ ಚಲನೆಯ ವಿರುದ್ಧ ದಿಕ್ಕಿನಲ್ಲಿ ಅದು ಪ್ರಯುಕ್ತವಾಗುವುದು ಮತ್ತು ಅದರಿಂದಾಗಿ ನಾವು ಚಲಿಸಲು ಸಾಧ್ಯವಾಗುವುದು. ಒಂದು ವೇಳೆ ಘರ್ಷಣೆ ಪ್ರೇರಣೆಯು ಇಲ್ಲದಿದ್ದರೆ ನಾವು ಅಲ್ಲಿಯೇ ಜಾರಿ ಬೀಳುತ್ತೇವೆ. ಉದಾಹರಣಾರ್ಥವಾಗಿ ಯಾವಾಗ ಒಂದು ಬಾಳೆಯ ಸಿಪ್ಪೆಯು ನಮ್ಮ ಕಾಲಿನಲ್ಲಿ ಬರುವುದು, ನಾವು ಅದರ ಮೇಲೆ ಕಾಲು ಇಟ್ಟರೆ ಅದು ಅಲ್ಲಿಂದ ನಾವು ಜಾರಿ ಬೀಳುವೆ. ಇಲ್ಲಿ ಈ ಬಾಳೆಯ ಸಿಪ್ಪಿನಿಂದಾಗಿ ಅಲ್ಲಿ ಘರ್ಷಣೆ ಪ್ರೇರಣೆಯು ಇಲ್ಲದ ಹಾಗೆ ಆಯಿತು ಮತ್ತು ಅದರಿಂದ ನಾವು ಅಲ್ಲಿಯೇ ಜಾರಿ ಬಿದ್ದೆವು. ಒಂದು ವೇಳೆ ಇನ್ನೊಂದು ಉದಾಹರಣೆಯನ್ನು ನೋಡಿರಿ, ಆವಾಗ ನಾವು ಕೆಸರಿನಲ್ಲಿ ಮೇಲೆ ಕಾಲು ಇಟ್ಟಿರ್ತೀವಿ, ಆಗ ಕೂಡ ನಾವು ಅಲ್ಲಿಂದ ಜಾರಿ ಬೀಳುತ್ತೇವೆ. ಇಲ್ಲಿಯೂ ಕೂಡ ನಮಗೆ ಘರ್ಷಣೆ ಪ್ರೇರಣೆ ಇಲ್ಲದ ಕಾರಣ ನಾವು ಅಲ್ಲಿ ಜಾರಿ ಬೀಳುತ್ತೇವೆ. ಇಲ್ಲಿ ನಮಗೆ ಸ್ವಲ್ಪ ಆಲೋಚಿಸಿರಿ ಎಂದುಕೊಳ್ಳಲಾಗಿದೆ. ಸಂಪರ್ಕ ಮತ್ತು ಅಸಂಪರ್ಕ ಪ್ರೇರಣೆಗಳನ್ನು ಪ್ರಯುಕ್ತಗೊಳಿಸುವ ಮತ್ತು ಅವುಗಳ ಉದಾಹರಣೆಗಳನ್ನು ಪಟ್ಟಿಗಳನ್ನು ಯಾದಿಯನ್ನು ನಮಗೆ ತಯಾರಿಸಿರಿ ಎಂದು ಹೇಳಿದ್ದಾರೆ. ಈಗ ತಾನೇ ನಾವು ಸಂಪರ್ಕ ಮತ್ತು ಅಸಂಪರ್ಕ ಪ್ರೇರಣೆಗಳೆಂದರೇನು ನೋಡಿದ್ದೇವೆ. ಅದರ ಮೇಲಿಂದ ನೀವು ಆ ಪ್ರೇರಣೆಗಳು ಯಾವ ಪ್ರಕಾರವಾಗಿವೆ ಮತ್ತು ಅವುಗಳ ಯಾದಿಯನ್ನು ನೀವು ತಯಾರಿಸಲು ಬರುವುದು. ನೀವು ಅದನ್ನು ತಯಾರಿಸಿರಿ. ಇಲ್ಲಿ ನಮಗೆ ಅಸಂಪರ್ಕ ಪ್ರೇರಣೆಯನ್ನು ತಿಳಿಸುವ ಸಲುವಾಗಿ ಇನ್ನೂ ಕೆಲವೊಂದು ಉದಾಹರಣೆಯನ್ನು ಕೊಡಲಾಗಿದೆ ನೋಡಿರಿ. ಮೊದಲಾಗಿ 2 ಬಾಟಲಿಗಳನ್ನು ತೆಗೆದುಕೊಂಡು ಅದರ ಮೇಲೆ ಚುಂಬಕಗಳನ್ನು ಇಟ್ಟು ದಕ್ಷಿಣ ಮತ್ತು ಉತ್ತರ ತುದಿಗಳಿರುವ ಚುಂಬಕಗಳನ್ನು ನಮಗೆ ಇಲ್ಲಿ ಇಡಬೇಕು. ಮೊದಲಾಗಿ 2 ಬಾಟಲಿಗಳನ್ನು ತೆಗೆದುಕೊಂಡು ಅದರ ಮೇಲೆ ಒಂದು ಚುಂಬಕವನ್ನು ಇಟ್ಟಿದಾಗ ಯಾವಾಗ ನಾವು ಆ ಚುಂಬಕದಲ್ಲಿ N ಮತ್ತು S ಇಟ್ಟಾಗ ಅವು 2 ಬಾಟಲಿಗಳು ಒಂದರ ಕಡೆಗೆ ಒಂದು ಆಕರ್ಷಿತವಾಗಿರುವು, ಯಾಕೆಂದರೆ ವಿರುದ್ಧ ಜಾಗೃತಿಯಲ್ಲಿವೆ. ಮತ್ತು ಒಂದು ವೇಳೆ ನಾವು N ಮತ್ತು N ಇವುಗಳನ್ನು ಒಂದರ ಮುಂದೆ ಒಂದು ಇಟ್ಟಿದ್ದರೆ ಅಲ್ಲಿ ಅವು ಆಕರ್ಷಿತವಾಗದೆ ಒಂದರಿಂದ ಒಂದು ದೂರ ಹೋಗುವು.
ಇಲ್ಲಿ ಅವು ಎರಡರಲ್ಲಿ ಸಂಪರ್ಕವಿಲ್ಲ ಆದರೂ ಕೂಡ ಅವು ಒಂದರೊಂದು ಅಟ್ರಾಕ್ಟ್ ಆಗಿರ್ತವೆ, ಒಂದರೊಂದು ಆಕರ್ಷಿತವಾಗುತ್ತಿವೆ, ಇಲ್ಲವೇ ಒಂದರಿಂದ ಒಂದು ದೂರವಾಗುತ್ತಿವೆ ಎಂದರೇನೆ ಅಸಂಪರ್ಕ ಪ್ರೇರಣೆಯು ಕಾರ್ಯರತವಾಗಿದೆ. ಈ ಪ್ರಕಾರವಾಗಿ ನಾವು ಅಸಂಪರ್ಕ ಪ್ರೇರಣೆಯು ಇರುತ್ತದೆ ಎಂಬುದನ್ನು ನಾವಿಲ್ಲಿ ಸಾಧ್ಯ ಮಾಡಲು ಬರುವುದು. ಈಗ ನಾವು ಸಮತೋಲಿತ ಮತ್ತು ಅಸಮತೋಲಿತ ಪ್ರೇರಣೆಗಳನ್ನು ನೋಡುವ. ಸಮತೋಲಿತ ಪ್ರೇರಣೆಯನ್ನು ನೋಡುವ ಮೊದಲಾಗಿ ಯಾವಾಗ ನಾವು ಈ ಪ್ರಕಾರವಾಗಿ ಒಂದು ಟೇಬಲಿನ ಮೇಲೆ ಇಲ್ಲಿ ಒಂದು ಬಾಕ್ಸ್ ಇಡುವ ಮತ್ತು ಈ ಬದಿಯಲ್ಲಿ 1 kg ಇಲ್ಲ 2 kg ಎಷ್ಟೇ ಕೆ ಜಿಯನ್ನು ಇಲ್ಲಿ ಇಟ್ಟೆವು ಮತ್ತು ಇಲ್ಲಿ 2 kg 3 kg ಎಷ್ಟೇ ಇಟ್ಟರು, ಒಂದು ವೇಳೆ ಎರಡು ಒಂದೇ ಬದಿಯಲ್ಲಿ ಒಂದು ಕೆಳಗೆ ಬೀಳಲಾರೆ ಇದ್ದರೆ ಅದು ಸಮತೋಲಿತ ಪ್ರೇರಣೆ ಎಂದರೆ ಎರಡು ಬದಿಯಲ್ಲಿ ಸಮಾನ ಪ್ರೇರಣೆ ಇದೆ. ಮತ್ತು ಒಂದು ವೇಳೆ ಇಲ್ಲಿ ನಾವು 5 kg ಇಟ್ಟೇವೆ ಮತ್ತು ಇಲ್ಲಿ 2 kg ಇಟ್ಟಾಗ ಈ 5 kg ತೆಳಗೆ ಬರುವುದು ಎಂದರೆ ಇಲ್ಲಿ ಅಸಮತೋಲಿತ ಪ್ರೇರಣೆ ಇದೆ, ಏಕೆಂದರೆ ಇಲ್ಲಿ ಪ್ರೇರಣೆ ಹೆಚ್ಚಿಗೆ ಇದೆ ಮತ್ತು ಇಲ್ಲಿ ಪ್ರೇರಣೆ ಕಡಿಮೆ ಇದೆ. ಒಂದು ಆಟದ ಪ್ರಕಾರವೂ ಕೂಡ ನಾವು ಇದನ್ನು ನೋಡಬೇಕು. ಯಾವಾಗ ನಾವು ಹಗ್ಗದ ಜಗ್ಗಾಟವನ್ನು ಆಡುತ್ತೇವೆ ಆಗ ಎರಡು ಬದಿಗಳಲ್ಲಿ ಎರಡು ಭಿನ್ನ ಭಿನ್ನ ವಿದ್ಯಾರ್ಥಿಗಳ ಗುಂಪು ಇರುವುದು. ಯಾವ ವಿದ್ಯಾರ್ಥಿಗಳ ಕಡೆಗೆ ಹೆಚ್ಚು ಪ್ರೇರಣೆ ಇರುವುದು ಆಗ ಆ ದಾರ ಮತ್ತು ಇನ್ನೊಂದು ಬದಿಯಲ್ಲಿ ವಿದ್ಯಾರ್ಥಿಗಳು ಆ ವಿದ್ಯಾರ್ಥಿಗಳ ಗುಂಪುಗಳ ಕಡೆಗೆ ಆಕರ್ಷಿತವಾಗುವರು, ಆ ವಿದ್ಯಾರ್ಥಿಗಳ ಗುಂಪುಗಳಿಗೆ ಜಗ್ಗಲ್ಪಡುವು. ಒಂದು ವೇಳೆ ಎರಡು ಬದಿಗಳಲ್ಲಿ ಸಮಾನ ಸಮಾನ ಪ್ರೇರಣೆ ಇದ್ದರೆ ಆ ಹಗ್ಗವು ಅಲ್ಲಿಯೇ ಸ್ಥಿರವಾಗಿ ಇರುವುದು. ಇದರ ಮೇಲೆ ನಮಗೆ ತಿಳಿದು ಬರುವುದೆಂದರೆ ಯಾವ ಕಡೆಯಲ್ಲಿ ಹೆಚ್ಚಿನ ಪ್ರೇರಣೆ ಇರುತ್ತದೆಯೋ ಅಲ್ಲಿ ಯಾವ ಕಡೆಯಲ್ಲಿ ಹೆಚ್ಚಿನ ಪ್ರೇರಣೆ ಇರುತ್ತದೆ ಆ ಕಡೆ ವಸ್ತುಗಳು ಆಕರ್ಷಿತವಾಗಿರ್ತವೆ. ಮತ್ತು ಹಾಗೆ ಒಂದು ವೇಳೆ ಎರಡು ಬದಿಗಳಲ್ಲಿ ಸಮಾನ ಪ್ರೇರಣೆ ಇದ್ದರೆ ಅದು ಸಮತೋಲಿತ ಪ್ರೇರಣೆ ಮತ್ತು ಎರಡು ಬದಿಗಳಲ್ಲಿ ಸಮಾನ ಪ್ರೇರಣೆ ಇಲ್ಲದಿದ್ದರೆ ಅದು ಅಸಮತೋಲಿತ ಪ್ರೇರಣೆ ಎಂದು ನಾವು ಅದನ್ನು ಹೇಳಬಹುದು. ಇಲ್ಲಿ ಕೆಲವು ಪಾಯಿಂಟ್ಸ್ಗಳನ್ನು ಕೊಡಲಾಗಿದೆ ನೋಡಿರಿ. ನಾವು ಒಂದು ವಸ್ತುವನ್ನು ಹಿಡಿದು ಒಂದೇ ದಿಶೆಯಲ್ಲಿ ಎರಡು ಪ್ರೇರಣೆಗಳನ್ನು ಅದರ ಮೇಲೆ ಅಪ್ಲೈ ಮಾಡಿದರೆ, ಎರಡು ಪ್ರೇರಣೆಗಳಲ್ಲಿ ಅದರ ಮೇಲೆ ಹಾಕಿದರೆ ಆಗ ಅದರ ಮೇಲಿನ ಒಟ್ಟು ಪ್ರೇರಣೆಯು ಆ ವಸ್ತುವಿನ ಆ ಎರಡು ಪ್ರೇರಣೆಗಳ ಬೇರೀಜಿನ ಮೇಲೆ ಎಷ್ಟು ಇರುತ್ತದೆ. ಯಾವಾಗ ಒಂದು ವಸ್ತುವಿನ ಮೇಲೆ ಒಂದೇ ದಿಶೆಯಲ್ಲಿ ಪ್ರೇರಣೆಗಳನ್ನು ಹಾಕಲಾಗುತ್ತದೆಯೋ ಆಗ ಅದರ ಮೇಲಿನ ಒಟ್ಟು ಪ್ರೇರಣೆಯು ಆ ಪ್ರೇರಣೆಗಳ ಬೇರೀಜಿನಷ್ಟು ಆ ಎಲ್ಲ ಪ್ರೇರಣೆಗಳ ಬೇರೀಜಿನಷ್ಟು ಇರುತ್ತದೆ. ಮತ್ತು ಒಂದು ವೇಳೆ ವಸ್ತುಗಳನ್ನು ಎರಡು ಭಿನ್ನ ಭಿನ್ನ ದಿಶೆಗಳಲ್ಲಿ ಎಳೆಯುತ್ತಿದ್ದರೆ ಆಗ ಆ ವಸ್ತುವಿನ ಮೇಲಿನ ಪ್ರೇರಣೆಯು ಆ ಎರಡು ಭಿನ್ನ ಭಿನ್ನ ಪ್ರೇರಣೆಗಳಲ್ಲಿಯೇ ಬಾಕಿಯಷ್ಟು ಎಂದರೆ ಅದರಲ್ಲಿ ಎರಡುಗಳಲ್ಲಿ ವ್ಯತ್ಯಾಸದಷ್ಟು ಇರುತ್ತದೆ. ಈ ಪ್ರಕಾರವಾಗಿ ನಾವು ಇಲ್ಲಿ ಎರಡು ನಿಯಮಗಳನ್ನು ನೋಡಿದ್ದೇವೆ. ಇಲ್ಲಿ ಮೂರನೇ ಪಾಯಿಂಟನ್ನು ನೋಡಿರಿ. ಪ್ರೇರಣೆಯ ಪರಿಣಾಮ ಇದು ಅದರ ದಿಶೆಗಳ ಮೇಲೆ ಅವಲಂಬಿಸಿರುವುದರಿಂದ ಪ್ರೇರಣೆ ಇದು ಸದಿಶ ರಾಶಿ ಇದೆ. ಸದಿಶ ರಾಶಿ ಮತ್ತು ಅದಿಶ ರಾಶಿಯನ್ನು ಕೂಡ ನಾವು 7ನೇ ಇಯತ್ತೆಯಲ್ಲಿ ನೋಡಿದ್ದೇವೆ. ಸದಿಶ ರಾಶಿ ಎಂದರೆ ಯಾವುದರ ಸಲುವಾಗಿ ಅಂಕಗಳು ಮತ್ತು ದಿಶೆ ಎರಡೂಗಳ ಅವಶ್ಯಕತೆ ಇರುತ್ತದೆ. ಮತ್ತು ಅದಿಶ ರಾಶಿ ಎಂದರೇನೆ ಯಾವುದರ ಸಲುವಾಗಿ ಕೇವಲ ಅಂಕಗಳ ಅವಶ್ಯಕತೆ ಇರುತ್ತದೆ ಮತ್ತು ಅದರ ಸಲುವಾಗಿ ದಿಶೆಯ ಅವಶ್ಯಕತೆ ಇರುವುದಿಲ್ಲ. ಆದರೆ ಇಲ್ಲಿ ಪ್ರೇರಣೆಯ ಸಲುವಾಗಿ ನಮಗೆ ಇಲ್ಲಿ ಅಂಕಗಳ ಅವಶ್ಯಕತೆ ಮತ್ತು ದಿಶೆಯ ಅವಶ್ಯಕತೆ ಎರಡೂ ಇದೆ. ಅದರ ಸಲುವಾಗಿ ಇದು ಪ್ರೇರಣೆಯು ಸದಿಶ ರಾಶಿ ಆಗಿದೆ. ಈಗ ಪ್ರೇರಣೆಯನ್ನು ನಾವು ನೋಡುವ. ಪ್ರೇರಣೆಯ ಮೇಲಿಂದ ಏನೇನಾಗುವುದನ್ನು ನಾವೀಗ ನೋಡುವ. ಯಾವಾಗ ಒಂದು ಪ್ರೇರಣೆಯು ಒಂದು ಸ್ಥಿರ ವಸ್ತುವಿನ ಮೇಲೆ ಅಪ್ಲೈ ಆಗುವುದು, ಸ್ಥಿರ ವಸ್ತುವಿನ ಮೇಲೆ ಬಳಕೆ ಆಗುವುದು, ಆ ಸ್ಥಿರ ವಸ್ತು ಗತಿಯಲ್ಲಿ ಬರಬಹುದು, ಇಲ್ಲವೇ ಅದು ಗತಿಯಲ್ಲಿಯೇ ಇದ್ದರೆ ಆ ಗತಿಯಲ್ಲಿ ಅದರ ದಿಶೆಯು ಬದಲಾಗಬಹುದು. ಒಂದು ವೇಳೆ ಆ ವಸ್ತು ಗತಿಯಲ್ಲಿದ್ದರೆ ಆ ವಸ್ತುವು ನಿಲ್ಲವು ಕೂಡಬಹುದು. ಒಂದು ವೇಳೆ ಆ ವಸ್ತುವಿನ ಆಕಾರವು ಕೂಡ ಬದಲಾಗಬಹುದು. ಮತ್ತು ಅದರ ಒಂದು ಉದಾಹರಣೆ ಎಂದರೆ ಯಾವಾಗ ನಾವು ರಬ್ಬರ್ ಬ್ಯಾಂಡ್ ಇರುತ್ತದೆ, ಆ ರಬ್ಬರ್ ಬ್ಯಾಂಡನ್ನು ಎಳೆಯುತ್ತೇವೆ ಆಗ ಆ ವಸ್ತುವಿನ ಆಕಾರ ಬದಲಾಗುತ್ತದೆ. ಇಲ್ಲಿ ಕೂಡ ನಮಗೆ ಪ್ರೇರಣೆಯ ಪರಿಣಾಮವು ಕಂಡು ಬರುವುದು. ಈಗ ನಾವು ಜಡತ್ವ ಎಂದರೆ ಇನರ್ಷಿಯಾದ ಬಗ್ಗೆ ಅಭ್ಯಾಸ ಮಾಡುವ. ಈಗ ತಾನೇ ನಾವು ನೋಡಿದ ಪ್ರಕಾರ ಪ್ರೇರಣೆಯಿಂದಾಗಿ ಆ ವಸ್ತುವಿನ ಸ್ಥಿತಿ ಬದಲಾಗಿಸುತ್ತದೆ. ಒಂದು ವೇಳೆ ಪ್ರೇರಣೆ ಇಲ್ಲದಿದ್ದರೆ ಆ ವಸ್ತುವಿನ ಸ್ಥಿತಿ ಹಾಗೆಯೇ ಇರುತ್ತವೆ ಮತ್ತು ಈ ಉಳಿದು ಹೇಗೆ ಇವೆ ಹಾಗೆ ಇರುವ ಪ್ರವೃತ್ತಿಯನ್ನು ನಮಗೆ ಮುಂದಿನ ಉದಾಹರಣೆಗಳಿಂದ ನೋಡಲು ಬರುವುದು. ಉದಾಹರಣೆಯಾಗಿ ಇಲ್ಲಿ ನೋಡಿರಿ. ಒಂದು ವೇಳೆ ನಾವು ಒಂದು ಗ್ಲಾಸನ್ನು ತೆಗೆದುಕೊಂಡೆವು ಮತ್ತು ಆ ಗ್ಲಾಸಿನ ಮೇಲೆ ಒಂದು ಪುರಟ್ಟವನ್ನು ಇಟ್ಟು ಅದರ ಮೇಲೆ 5 ರೂಪಾಯಿ 1 ರೂಪಾಯಿ ಇಲ್ಲವೇ ಎಷ್ಟೇ ರೂಪಾಯಿಯ ಒಂದು ನಾಣ್ಯವನ್ನು ಇಟ್ಟರೆ ಮತ್ತು ಆ ಕಾರ್ಡನ್ನು ಸ್ವಲ್ಪ ಒತ್ತಿದರೆ ಆ ನಾಣ್ಯವು ಆ ಗ್ಲಾಸಿನಲ್ಲಿ ಬೀಳುವುದು. ಎಂದರೆ ಅದು ಯಾವ ಸ್ಥಳದಲ್ಲಿ ಇತ್ತೋ ಅದೇ ಸ್ಥಳದಲ್ಲಿ ಅದು ಇರಲು ಪ್ರಯತ್ನಿಸುವುದು, ಅದರ ಪ್ರವೃತ್ತಿ ಇರುವುದು, ಆ ಸ್ಥಿತಿಯಲ್ಲಿ ಇರುವ ಸಲುವಾಗಿ ಅದು ಕೆಳಗೆ ಬೀಳುವುದು.
ಈ ಉದಾಹರಣೆ ಮೇಲಿಂದ ನಮಗೆ ತಿಳಿದು ಬರುವುದೆಂದರೆ ಆ ವಸ್ತುವು ಅದರ ಇದ್ದ ಸ್ಥಿತಿಯಲ್ಲಿ ಇರಲು ಪ್ರಯತ್ನಿಸುವುದು, ವಸ್ತುವು ಗತಿಯಲ್ಲಿ ಇದ್ದ ಸ್ಥಿತಿಯಲ್ಲಿ ಇರುವ ಪ್ರಯತ್ನಿಸುವುದು ಮತ್ತು ಈ ಪ್ರವೃತ್ತಿಗೆ ನಾವು ಜಡತ್ವ ಎನ್ನುತ್ತೇವೆ. ಒಂದು ವಸ್ತುವು ಯಾವ ಸ್ಥಿತಿಯಲ್ಲಿದೆ, ವಸ್ತುವು ಗತಿಯ ಆ ಸ್ಥಿತಿಯಲ್ಲಿ ಇದೆ, ಆ ಸ್ಥಿತಿಯಲ್ಲಿ ಉಳಿದುಕೊಳ್ಳುವ ಪ್ರವೃತ್ತಿಗೆ ನಾವು ಜಡತ್ವ ಎಂದು ಕರೆಯುತ್ತೇವೆ. ಈ ಜಡತ್ವದ ಕಾರಣದಿಂದಲೇ ಯಾವಾಗ ಒಂದು ವಸ್ತು ಯಾವಾಗ ಒಂದು ವಸ್ತು ಸ್ಥಿರವಿರುವುದು ಮತ್ತು ಅದು ಸ್ಥಿರವೇ ಇರುವುದು ಎಲ್ಲಿವರೆಗೆ ಅದರ ಮೇಲೆ ಪ್ರೇರಣೆ ಬಳಕೆ ಆಗುವುದಿಲ್ಲ, ಮತ್ತು ಯಾವಾಗ ಒಂದು ವಸ್ತು ಚಲನೆಯಲ್ಲಿರುವುದು ಆ ವಸ್ತು ಚಲನೆಯಲ್ಲಿ ಇರುವುದು ಯಾವುದರವರೆಗೆ ಅದರ ಮೇಲೆ ಒಂದು ಪ್ರೇರಣೆ ಬಳಕೆ ಆಗುವುದಿಲ್ಲ. ಈಗ ಜಡತ್ವದ ಕೆಲವು ನಿಯಮಗಳನ್ನು ನೋಡ್ರಿ, ಕೆಲವು ಪ್ರಕಾರಗಳನ್ನು ನೋಡುವ. ವಿರಾಮಾವಸ್ಥೆಯಲ್ಲಿ ಜಡತ್ವ ಎಂದರೆ ಯಾವಾಗ ಒಂದು ವಸ್ತು ವಿರಾಮ ಅವಸ್ಥೆಯಲ್ಲಿ ಇರುವುದು. ವಿರಾಮ ಅಂದ್ರೇ ಒಂದು ಸ್ಥಿರ ಅವಸ್ಥೆಯಲ್ಲಿ ಇರುವುದು. ವಸ್ತುವನ್ನು ಯಾವಾಗ ಸ್ವಾಭಾವಿಕ ದೂರದಿಂದ ತನ್ನ ವಿರಾಮ ಅವಸ್ಥೆಯನ್ನು ಬದಲಾಯಿಸಲು ಬರುವುದಿಲ್ಲೋ ಅದಕ್ಕೆ ವಿರಾಮಾವಸ್ಥೆ ಎಂದು ತಿಳಿಸುತ್ತಾರೆ. ಯಾವಾಗ ಒಂದು ವಸ್ತು ವಿರಾಮಾವಸ್ಥೆಯಲ್ಲಿ ಇರುವುದು ಮತ್ತು ಅದು ವಿರಾಮಾವಸ್ಥೆಯಲ್ಲಿಯೇ ಇರಲು ಪ್ರಯತ್ನಿಸುವುದು, ವಿರಾಮಾವಸ್ಥೆಯಲ್ಲಿ ಯಾವಾಗಲೂ ಇರುವುದು, ಆ ಪ್ರವೃತ್ತಿಗೆ ನಾವು ಜಡತ್ವ ವಿರಾಮಾವಸ್ಥೆಯಲ್ಲಿಯೇ ಜಡತ್ವ ಎನ್ನುತ್ತೇವೆ. ಉದಾಹರಣವಾಗಿ ಇದರ ಒಂದು ಉದಾಹರಣೆ ಅಂದರೆ ಯಾವಾಗ ನಾವು ಬಸ್ಸಿನಲ್ಲಿ ಕೂಡುತ್ತೇವೆ ಆಗ ಯಾವಾಗ ನಾವು ಅದರ ಮೇಲೆ ಅರ್ಜೆಂಟಾಗಿ ಆರಂಭದೊಂದಿಗೆ ಪ್ರವಾಸಿಗಳು ಅರ್ಜೆಂಟಾಗಿ ಅದರ ಮೇಲೆ ಒಮ್ಮೆಲೆ ಚಲಾಯಿಸಲು ಆರಂಭಿಸುತ್ತೇವೆ, ಆಗ ಯಾತ್ರಿಗಳು ಹಿಂದಿನ ದಿಶೆಯಲ್ಲಿ ಎಳೆಯಲ್ಪಡುತ್ತದೆ. ಎಂದರೆ ಆ ವಸ್ತುವು ಮೊದಲಾಗಿ ಒಂದು ಸ್ಥಳದಲ್ಲಿ ಇತ್ತು ಮತ್ತು ಅದರ ಮೇಲೆ ಪ್ರೇರಣೆಯ ಬಳಕೆಯಿಂದಾಗಿ ಅದು ಮುಂದಿನ ದಿಶೆಯಲ್ಲಿ ಹೋಗಲು ಆರಂಭಿಸಿತು. ಆದರೆ ಅದು ಹಿಂದಿನ ದಿಶೆಯಲ್ಲಿ ಅದು ಹೇಗೆ ಇತ್ತು ಅದೇ ಸ್ಥಿತಿಯಲ್ಲಿ ಇರಲು ಪ್ರಯತ್ನಿಸುವುದು. ಅದರ ಸಲುವಾಗಿ ವಸ್ತುಗಳು ಅದರ ಹಿಂದಿನ ಸ್ಥಳಗಳಲ್ಲಿ ಎಳೆಯಲು ಪಡುತ್ತಾರೆ. ಈಗ ನಾವು ಎರಡನೇ ಪ್ರಕಾರ ಎಂದರೆ ಚಲನೆಯ ಜಡತ್ವವನ್ನು ನೋಡುವ. ಯಾವಾಗ ಒಂದು ವಸ್ತು ತನ್ನ ಸ್ವಾಭಾವಿಕ ಗುಣಧರ್ಮದಿಂದಾಗಿ ಚಲನೆಯ ವ್ಯವಸ್ಥೆಯಲ್ಲಿ ಬದಲಾವಣೆ ಆಗುವುದಿಲ್ಲವೋ ಅದಕ್ಕೆ ಚಲನೆಯ ಜಡತ್ವ ಎಂದು ಅನ್ನುತ್ತಾರೆ. ಇದಕ್ಕೆ ಒಂದು ಉದಾಹರಣೆ ಎಂದರೆ ಯಾವಾಗ ನಾವು ಮನೆಯಲ್ಲಿ ಬೀಸಣಿಗೆ ಎಂದರೆ ಫ್ಯಾನ್ ಹಚ್ಚುತ್ತೇವೆ ಆಗ ನಾವು ಸ್ವಲ್ಪ ಸಮಯದ ನಂತರ ಆ ಫ್ಯಾನನ್ನು ಯಾವಾಗ ಬಂದು ಮಾಡಿದರೂ ಅದು ಸ್ವಲ್ಪ ಸಮಯದ ನಂತರ ನಿಲ್ಲುತ್ತದೆ. ಎಂದರೆ ಅದು ಮೊದಲು ಚಲನೆಯ ರೂಪದಲ್ಲಿ ಇತ್ತು, ನಾವು ಅದರ ಮೇಲಿನ ಪ್ರೇರಣೆಯನ್ನು ಹಾಕಿದಾಗ ಆ ವಸ್ತುವು ನಿಲ್ಲಲು ಆರಂಭಿಸಿತು, ಆದರೆ ಸ್ವಲ್ಪವಾಗಿ ನಿಲ್ಲುತ್ತೆ. ಎಂದರೆ ಅದು ತನ್ನ ಚಲನೆಯ ರೂಪದಲ್ಲಿ ಇರಲು ಪ್ರಯತ್ನಿಸಿತು. ಈ ಪ್ರಕಾರದ ಜಡತ್ವಕ್ಕೆ ನಾವು ಚಲನೆಯ ಜಡತ್ವ ಎಂದು ಅನ್ನುತ್ತೇವೆ. ಯಾವಾಗ ಒಂದು ವಸ್ತು ಚಲನೆಯಲ್ಲಿರುವುದು ಅದು ಚಲನೆಯ ರೂಪದಲ್ಲಿ ಇರಲು ಪ್ರಯತ್ನಿಸುವುದು ಜಡತ್ವದಿಂದಾಗಿ, ಮತ್ತು ಆ ಜಡತ್ವಕ್ಕೆ ನಾವು ಚಲನೆಯ ಜಡತ್ವ ಎಂದು ಅನ್ನುತ್ತೇವೆ. ಈಗ ನಾವು ದಿಶೆಯ ಜಡತ್ವವನ್ನು ನೋಡುವ. ಯಾವಾಗ ಒಂದು ವಸ್ತುವಿನ ಯಾವ ಸ್ವಾಭಾವಿಕ ಗುಣಧರ್ಮದಿಂದಾಗಿ ಅದು ತನ್ನ ಚಲನೆಯ ದಿಶೆಯನ್ನು ವಸ್ತು ಬದಲಾಯಿಸುವುದಿಲ್ಲವೋ ಅದಕ್ಕೆ ನಾವು ದಿಶೆಯ ಜಡತ್ವವನ್ನು ನಾವಿಲ್ಲಿ ಕರೆಯುತ್ತೇವೆ. ಅದನ್ನು ದಿಶೆಯ ಜಡತ್ವ ಎಂದು ನಾವು ಕರೆಯುತ್ತೇವೆ. ಇದಕ್ಕೆ ಒಂದು ಉದಾಹರಣೆ ಎಂದರೆ ಯಾವಾಗ ನಾವು ಒಂದು ವಾಹನವನ್ನು, ಉದಾಹರಣೆಗೆ ಒಂದು ಮೋಟಾರನ್ನು ಒಂದೇ ದಿಶೆಯಲ್ಲಿ ನಡೆಸುತ್ತೇವೆ ಮತ್ತು ಆಕಸ್ಮಿಕವಾಗಿ ಅದರ ದಿಶೆಯನ್ನು ನಾವು ಬದಲಾಯಿಸುತ್ತೇವೆ, ಆಗ ಅದರಲ್ಲಿಯ ಯಾತ್ರಿಕರು ಅದರ ವಿರುದ್ಧ ದಿಶೆಯಲ್ಲಿ ಎಳೆಯಲ್ಪಡರು. ಎಂದರೆ ಅದು ಒಂದರಾಗಿ ಒಂದು ಸರಳ ರೇಷೆಯಲ್ಲಿದ್ದಾಗ ಅದು ಅದೇ ರೇಷೆಯಲ್ಲಿ ಇರಲು ಅದು ಪ್ರಯತ್ನಿಸುತ್ತದೆ. ಮತ್ತು ಯಾವಾಗ ನಾವು ಅದರ ದಿಶೆಯನ್ನು ಪ್ರೇರಣೆಯಿಂದ ಬದಲಾಯಿಸುವೋ ಆದರೂ ಕೂಡ ಅದರ ಮೊದಲನೇ ಸ್ಥಿತಿಯಲ್ಲಿ ಅದು ಇರಲು ಪ್ರಯತ್ನಿಸುವುದು ಮತ್ತು ಅದರ ಕಾರಣವಾಗಿ ಯಾತ್ರಿಕರು ವಿರುದ್ಧ ದಿಶೆಯಲ್ಲಿ ತಳ್ಳಲು ಅವರು ಪಡುವರು. ಈ ಪ್ರಕಾರವಾಗಿ ನಾವು ಜಡತ್ವದ ಪ್ರಕಾರಗಳು, ಪ್ರೇರಣೆಯ ಪ್ರಕಾರಗಳು, ಸಮತೋಲಿತ ಪ್ರೇರಣೆ, ಅಸಮತೋಲಿತ ಪ್ರೇರಣೆ, ಸಂಪರ್ಕ ಪ್ರೇರಣೆ, ಅಸಂಪರ್ಕ ಪ್ರೇರಣೆ ಎಂದರೇನು, ನ್ಯೂಟನ್ನ ಮೊದಲನೇ ನಿಯಮ, ಹಾಗೆ ಜಡತ್ವದ ಪ್ರಕಾರಗಳು, ಜಡತ್ವ ಎಂದರೇನು, ಈ ವಿಷಯಗಳನ್ನು ನಾವು ಈ ವಿಡಿಯೋದಲ್ಲಿ ನೋಡಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ನಾವು ಒತ್ತಡವನ್ನು ನೋಡುವ. ಈ ಪಾಠದಲ್ಲಿ ಮೊದಲನೇ ಪ್ರೇರಣೆ ಮತ್ತು ಒತ್ತಡದಲ್ಲಿ ಪ್ರೇರಣೆಯ ಭಾಗವನ್ನು ನಾವಿಲ್ಲಿ ಮುಗಿಸಿದ್ದೇವೆ ಮತ್ತು ಮುಂದಿನ ವಿಡಿಯೋದಲ್ಲಿ ನಾವು ಒತ್ತಡದ ಬಗ್ಗೆ ಅಭ್ಯಾಸವನ್ನು ಮಾಡುವ. ಅಲ್ಲಿವರೆಗೆ ನೀವು ಅಭ್ಯಾಸವನ್ನು ಮಾಡಿರಿ.